ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತಿನ ವ್ಲಾಗ್ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಮಧ್ಯಾಹ್ನ ಅನ್ನ ರಸಮ್ ಮಾಡೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ ಅಡುಗೆ ಮನೆಗೆ ಇವಾಗ. ಸೊ ಹಾಗೆ ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ಬೆಳಗಿಂದ ಯಾವುದೇ ಥರ ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ಇವಾಗಾದರೂ ವೀಡಿಯೋ ಮಾಡೋಣ ಅಂತ ಬಂದಿದ್ದೀನಿ. ಅನ್ನ ರಸಮ್ ಮಾಡೋಣ, ಅದನ್ನು ಶೇರ್ ಮಾಡ್ಕೊಳ್ಳೋಣ ಅಂತ ಅನಿಸ್ತು. ಸೊ ರಸಮ್ ಹೇಗೆ ಮಾಡ್ತೀನಿ ನಾನು ಅನ್ನೋದನ್ನ ಇವತ್ತು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಹಾಗೆ ಅಡುಗೆ ಮನೆಯೂ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಬೇಕು. ಸೊ ಇದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹಾಗೆ ಇವತ್ತು ಎಷ್ಟಾಗುತ್ತೋ ಅಷ್ಟು ನಾನು ವೀಡಿಯೋನ ಶೂಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಸೊ ಬನ್ನಿ ಇವತ್ತಿನ ಲಾಗ್ಗೆ ಹೋಗೋಣ. ಸೊ ಏನು ಮಾಡ್ತೀನಿ ಅಂತ ನೋಡಿರಂತೆ. ಸೊ ಫಸ್ಟು ಹುಣಸೆನ ನೆನೆಸಿಕೊಂಡ್ಬಿಟ್ಟಿದ್ದೀನಿ ರಸಮ್ಗೆ. ಸೊ ಟೊಮೊಟೊ ಹಾಕಿ ಮಾಡ್ತಾಯಿಲ್ಲ ನಾನು, ಜೀರಿಗೆ ಮೆಣಸು ಎಲ್ಲ ಕುಟ್ಟಿ ಹಾಕಿ ಮಾಡ್ತಾಯಿದ್ದೀನಿ. ಸೊ ಹೇಗೆ ಮಾಡ್ತೀನಿ ಏನು ಅಂತೆಲ್ಲ ಶೇರ್ ಮಾಡ್ಕೊತೀನಿ ಬನ್ನಿ ಫ್ರೆಂಡ್ಸ್. ಈಗ ತಾನೇ ಅನ್ನಕ್ಕೆ ಇಟ್ಟಿದ್ದೀನಿ. ಸೊ ಅನ್ನ ರೆಡಿಯಾಗಿದೆ. ರಸಮ್ ಮಾಡಿದ ತಕ್ಷಣ ಮಧ್ಯಾಹ್ನದ ಊಟ ರೆಡಿ ಆಗುತ್ತೆ. ಪಾಪುನ ಅಪ್ಪ ಹೊರಗಡೆ ಕರ್ಕೊಂಡು ಹೋಗಿದ್ದಾರೆ. ಹೊರಗಡೆ ಅಲ್ಲಿ ಕಿಟಕಿ ಹತ್ರ ಅದು ಇದು ತೋರಿಸಿ ಆಟ ಆಡಿಸ್ತಾ ಇದ್ದಾರೆ. ಹಾಗೆ ಫ್ರೆಂಡ್ಸ್, ರಸಮ್ ಮಾಡೋಕ್ಕೆ ನಾನು ಬೇಳೆ ಕೂಡ ಬೇಯಿಸ್ಕೊಂಡಿದ್ದೀನಿ. ಸೊ ತೋರಿಸ್ತೀನಿ. ಸೊ ನೋಡಿ, ಬೇಳೆ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ಒಂಚೂರು ಎಣ್ಣೆ ಮತ್ತು ಅರಿಶಿನ ಹಾಕಿ ಬೇಯಿಸ್ಕೊಂಡಿದ್ದೀನಿ. ಚೆನ್ನಾಗಿ ಬೆಂದಿದೆ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ಬೇಳೆ ಅಷ್ಟಾಗಿ ಬೆಂದಿಲ್ಲ, ಯಾಕಂದರೆ ನಾನು ಕುಡಿಯೋ ನೀರು ಇಟ್ಟಿರಲಿಲ್ಲ. ಅಂದರೆ ಪಂಚಾಯಿತಿಯಿಂದ ನೀರು ಬಿಡ್ತಾರಲ್ಲ, ಸೊ ಅದು ಕೂಡ ಕುಡಿಯೋ ನೀರೇ. ನಾನು ಅದನ್ನು ಇಟ್ಟು ಇವತ್ತು ನಾನು ಬೇಳೆ ಬೇಯಿಸಿದ್ದೆ. ಅದಕ್ಕೆ ಬೇರೆ ನೀರು ಚೇಂಜ್ ಆಗಿರೋದಕ್ಕೆ ಅದು ಸರಿಗೆ ಬೆಂದಿಲ್ಲ. ಈ ಸರಿ ಕುಡಿಯೋ ನೀರೇ ಇಡಬೇಕು. ಈಗ ನಾನು ಜೀರಿಗೆ ಮತ್ತು ಮೆಣಸು ಕುಟ್ಕೊಳ್ಳೋಣ ಅಂತ ತಗೊತಾ ಇದ್ದೀನಿ. ಎರಡನ್ನೂ ಕೂಡ ಒಂದು ಹೊತ್ತಿಗೆ ಮಾಡ್ತಿರೋದು ಅಷ್ಟೇ, ಅದಕ್ಕೆ ನಾನು ಕಡಿಮೆನೇ ತೊಗೊಂಡು ಇದರಲ್ಲಿ ಕುಟ್ಟೋದು ಬರುತ್ತಲ್ವ, ಸೊ ಇದರಲ್ಲಿ ಹಾಕ್ಕೊಂಡು ಕುಟ್ಕೊತಾ ಇದ್ದೀನಿ. ನಿಜವಾಗ್ಲೂ ಇದು ತುಂಬಾ ಯೂಸ್ ಆಗ್ತಾಯಿದೆ ನನಗಂತೂ. ಏನೇ ಕುಟ್ಟಬೇಕಂದ್ರೂ ಆರಾಮಾಗಿ ಕುಟ್ಬೋದು. ಮೊದಲಾದರೆ ಒಂದು ಪೇಪರ್ ಮೇಲೆ ಹಾಕ್ಕೊಂಡು ಅದಕ್ಕೆ ಒಂದು ಕಲ್ಲು ತೊಗೊಂಡು ಅದರಲ್ಲಿ ಹೊಡಿತಾ ಇದ್ದೆ, ಅದು ಎಲ್ಲ ಪುಡಿ ಪುಡಿ ಆಗೋಕ್ಕೆ. ಬಟ್ ಇವಾಗ ಕ್ಲಿಯರಾಗಿ ಎಲ್ಲ ಪುಡಿ ಪುಡಿ ಆಗುತ್ತೆ. ಇನ್ನೂ ಒಂದು 2 ನಿಮಿಷ ನಾವು ಕ್ಲೀನಾಗಿ ಪುಡಿ ಪುಡಿ ಮಾಡಿದ್ರೆ ನುಣ್ಣಗಾಗುತ್ತೆ. ಅಂದರೆ ಮಿಕ್ಸಿಯಲ್ಲಿ ಹಾಕಿದಾಗ ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗಾಗುತ್ತೆ. ಸೊ ನಾನು ಇಷ್ಟು ಸಾಕು ಅಂತ ಅಂದ್ಬಿಟ್ಟು ಒಂದು ನಿಮಿಷ ಅಷ್ಟೇ ಕೊಟ್ಟಿದ್ದು. ಇರಲಿ, ಜೀರಿಗೆ ಹಾಗೆ ಸಿಗಲಿ, ಚೆನ್ನಾಗಿರುತ್ತೆ ರಸಮ್ಗೆ ಅಂತ ಅಂದ್ಬಿಟ್ಟು ನಾನು ಅಷ್ಟೊಂದು ಫುಲ್ಲು ಪೌಡ್ರ್ ಥರ ಇಟ್ಕೊಂಡಿಲ್ಲ. ಇವಾಗ ನೋಡ್ಬೋದು ರಸಮ್ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಪಾತ್ರೆ ಇಟ್ಕೊಂಡಿದ್ದೀನಿ. ಎಣ್ಣೆ ಸಾಸಿವೆ ಹಾಕ್ಕೊಂಡೆ. ಅದಾದಮೇಲೆ ಇದು ಇರಲಿಲ್ಲ, ಕರ್ಬೇವಿನ ಸೊಪ್ಪು ಹೋಗ್ಬಿಟ್ಟಿತ್ತು. 1-2-3 ಕಡ್ಡಿ ಇತ್ತು ಅಷ್ಟೇ, ಅದು ಹೋಗ್ಬಿಟ್ಟಿತ್ತು. ಅದಕ್ಕೆ ನಾನು ಅದು ಹಾಕಲಿಲ್ಲ. ಮೆಣಸಿನ್ಕಾಯಿ ಹಾಕಿ ಕಲಿಸ್ಕೊತಾ ಇದ್ದೀನಿ. ಕರ್ಬೇವಿನ ಸೊಪ್ಪು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ರಸಮ್ಗೆ. ಈ ಟೈಮ್ಗೆ ಕರ್ಬೇವಿನ ಸೊಪ್ಪಿಲ್ಲ. ಸೊ ಏನಿದೆ ಅದರಲ್ಲೇ ಮಾಡಬೇಕು. ಈಗ ನಾನು ಕುಟ್ಟಿಕೊಂಡಿದ್ನಲ್ಲ ಜೀರಿಗೆ ಮತ್ತು ಮೆಣಸು, ಅದನ್ನು ಕೂಡ ನಾನು ಹಾಕ್ಕೊತಾ ಇದ್ದೀನಿ. ಹಾಗೆ ಕಲ್ಲಲ್ಲಿ ಒಂಚೂರು ಇತ್ತು, ಅದು ಪುಡಿ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಇದಾದಮೇಲೆ ಹುಣಸೆ ನೀರು ಕೂಡ ಹಾಕ್ಕೊಂಡೆ ನಾನು. ಹುಣಸೆಹಣ್ಣು ನೀರು ಜಾಸ್ತಿ ಹಾಕಿದಷ್ಟು ರಸಮ್ ಚೆನ್ನಾಗಿ ಬರುತ್ತೆ. ಟೊಮೊಟೊ ಏನು ಹಾಕ್ತಿಲ್ವಲ್ಲ, ಅದಕ್ಕೆ ನಾನು ಒಂದು ಸ್ವಲ್ಪ ಹುಣಸೆ ನೀರು ಜಾಸ್ತಿನೇ ಹಾಕಿದೆ. ಇದಾದಮೇಲೆ ಬೇಳೆ ಬೇಯಿಸಿಕೊಂಡಿದ್ನಲ್ಲ, ಬೇಳೆ ಮತ್ತು ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಸೊ ಅದನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ನಾನಿದು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಿರೋದು. ಇಲ್ಲಾಂದರೆ ಒಗ್ಗರಣೆಗೆ ಹಾಕ್ಕೊತಾ ಇದ್ದೆ ಬೆಳ್ಳುಳ್ಳಿ. ಈಗ ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಮತ್ತು ರಸಮ್ ಪೌಡ್ರು ಕೂಡ ಹಾಕ್ಕೊತಾ ಇದ್ದೀನಿ. ರಸಮ್ ಪೌಡ್ರು ತುಂಬ ದಿವಸಗಳಿಂದ ಇತ್ತು. ನಾವು ಈ ನಡುವೆ ಸಾಂಬಾರು ಮಾಡಿ ರಸಮ್ ಪೌಡ್ರು ಯೂಸೇ ಮಾಡ್ತಾ ಇರಲಿಲ್ಲ. ಅದಕ್ಕೆ ಇನ್ಮೇಲೆ ರಸಮ್ ಮಾಡೋಣ ಅಂದ್ಕೊಂಡು ಸೊ ರಸಮ್ ಮಾಡ್ತಾಯಿದ್ದೀನಿ. ಅದು ಕೂಡ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಒಂಚೂರು ನೀರು ಕೂಡ ಹಾಕ್ಕೊಂಡೆ. ಇವಾಗ ಬೆಲ್ಲ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ರಸಮ್ ಪೌಡ್ರ್ ಜಾಸ್ತಿ ಹಾಕ್ಬಿಟ್ಟೆ ಅಂತ ಅನಿಸ್ತು. ಹೆಂಗಿದ್ರು ರಸಮ್ ಜಾಸ್ತಿ ಇದೆ ಪೌಡ್ರು ಅಂದ್ಬಿಟ್ಟು ಜಾಸ್ತಿನೇ ಹಾಕ್ಬಿಟ್ಟಿದ್ದೀನಿ. ಬೇಗ ಖಾಲಿ ಮಾಡೋಣ ಅಂದ್ಕೊಂಡಿದ್ದೀವಿ, ಅದಕ್ಕೆ ಬೇಗನೆ ಹಾಕ್ಬಿಟ್ಟೆ, ಜಾಸ್ತಿನೇ ಹಾಕ್ಬಿಟ್ಟೆ. ಅದೊಂದು ಸ್ವಲ್ಪ ಕಮ್ಮಿ ಮಾಡ್ಕೊಬೇಕು. ಸೊ ಇವಾಗ ಸಾಂಬಾರು ಕುದೀತಾ ಇದೆ, ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ.
ಹಾಗೆ ಟೇಸ್ಟು ಕೂಡ ನೋಡ್ಕೊತೀನಿ ಉಪ್ಪು ಖಾರ ಕರೆಕ್ಟಾಗಿದೆಯಾ ಅಂತ. ನನಗೆ ಒಂದು ಸ್ವಲ್ಪ ಖಾರ ಜಾಸ್ತಿ ಇದೆ ಅನ್ನಿಸ್ತು. ಇನ್ನು ಬಿದ್ದುಬಿಟ್ಟಿದೆ, ಇನ್ನೇನು ಮಾಡೋಕ್ಕಾಗಲ್ಲ. ಇವಾಗ ನೀರು ಹಾಕಿದ್ರು ರಸಮ್ ಜಾಸ್ತಿ ಆಗುತ್ತೆ ಹೊರತು ಉಪ್ಪು ಖಾರ ಎಲ್ಲ ಏನು ಟೇಸ್ಟ್ ಚೇಂಜ್ ಆಗೋಲ್ಲ. ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಈಗ ನೋಡಿ ಬೇಳೆ ರಸಮು ರೆಡಿಯಾಗಿದೆ. ಊಟಕ್ಕೆ ಹಾಕ್ಕೊತಾ ಇದ್ದೀನಿ. ಮಧ್ಯಾಹ್ನ ಊಟ ಮಾಡ್ತಿದ್ದೀವಿ. ಪಾಪು ಕೂಡ ಊಟ ಮಾಡೋಕ್ಕೆ ಬರ್ತಾಯಿದ್ಲು. ಅವಳಿಗೆ ಅನ್ನ ಮೊಸರು ತಿನ್ನಿಸ್ದೆ ಇವತ್ತು ಮಧ್ಯಾಹ್ನ. ನನಗೆ ಜಾಸ್ತಿ ಆಗೋಯಿತು, ಅವಳು ಸರಿ ತಿಂತಾ ಇರಲಿಲ್ಲ. ಸೊ ನನಗೆ ಊಟ ಏನಾದರೂ ಜಾಸ್ತಿ ಆದಾಗ ಈ ಥರ ಒಂದು 3-4 ಗುಡ್ಡೆ ಮಾಡ್ಕೊತೀನಿ. ಆಮೇಲೆ ಒಂದೊಂದೇ ಗುಡ್ಡೆ ಖಾಲಿ ಮಾಡೋಣ ಅಂತ ಅಂದ್ಬಿಟ್ಟು ಮೈಂಡಲ್ಲಿ ಫಿಕ್ಸ್ ಮಾಡಿಕೊಂಡು ತಟ್ಟೆಯಲ್ಲಿ ಏನು ಊಟ ಹಾಕ್ಕೊಂಡಿದ್ದೀನೋ ಅದನ್ನು ಬಿಸಾಕ್ತೀರ ನಾನು ಊಟ ಮಾಡಿ ಮುಗಿಸ್ತೀನಿ. ಈಗ ಪಾಪುಗೆ ಸ್ನಾನ ಎಲ್ಲ ಮಾಡಿಸಿ, ಇದು ಬಟ್ಟೆ ಹೊಸದಲ್ಲ, ಇದು ಆ್ಯಕ್ಚುಲಿ ಬಟ್ಟೆ ನನ್ನ ಬಟ್ಟೆನೇ ಫ್ರೆಂಡ್ಸ್. ನನ್ನನ್ನು ಕರ್ಕೊಂಡು ಬಂದ್ರಲ್ಲ ಮನೆಗೆ ನಮ್ಮ ಅಪ್ಪ ಅಮ್ಮ, ಆವಾಗ ನಾನು ಹಾಕ್ಕೊಂಡಿದ್ದ ಬಟ್ಟೆ ಇದೆ. ಈ ಬಟ್ಟೆನ ಅಮ್ಮ ಜೋಪಾನವಾಗಿ ಎತ್ತಿಟ್ಟಿದ್ರು. ಸೊ ನಾನು ಒಗೆದು ಎಲ್ಲ ಕ್ಲೀನ್ ಮಾಡಿ ಇವಾಗ ಪಾಪುಗೆ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ನನ್ನ ಮಗಳು. ಲೆಕ್ಕ ಹಾಕ್ಕೊಳ್ಳಿ ಫ್ರೆಂಡ್ಸ್, 25 ವರ್ಷದ ಹಿಂದೆ ಇದು ಬಟ್ಟೆ. ಇದು ಎಷ್ಟು ಜೋಪಾನವಾಗಿ ಹಿಂಗೆ ಇಟ್ಕೊಂಡಿದ್ದಾರಲ್ಲ. ಸೊ ಚೆನ್ನಾಗಿದೆ, ಹಳೆ ಬಟ್ಟೆ ಅಂತಲೇ ಅನಿಸಲ್ಲ. ಕ್ಲೀನಾಗಿ ಎತ್ತಿಟ್ಟಿರೋದ್ರಿಂದ ಒಂಚೂರು ಕರೆ ಆಗಲಿ ಗಲೀಜಾಗಲಿ ಏನೂ ಆಗಿಲ್ಲ. ನನ್ನ ಮಗಳಿಗೆ ಚೆನ್ನಾಗಿ ಕಾಣಿಸ್ತಾ ಇದೆ. ನನ್ನ ಬಟ್ಟೆ ನನ್ನ ಮಗಳಿಗೆ ಹಾಕಿರೋದಂತೂ ನನಗಂತೂ ತುಂಬ ಖುಷಿ ಆಗ್ತದೆ. ಈ ಥರ ಚಾನ್ಸಸ್ ಸಿಗೋದು ಕಡಿಮೆ. ಅವ್ರ ಚಿಕ್ಕ ಮಗು ಆಗಿದ್ದಾಗ ಹಾಕಿರೋ ಬಟ್ಟೆನ ಅವ್ರ ಮಕ್ಳಿಗೆ ಹಾಕೋದು ಕಡಿಮೆ. ಸೊ ನನ್ನ ಮಗಳಿಗೆ ಇವಾಗ ನಿದ್ದೆ ಬರ್ತಾಯಿದೆ, ಅವಳಿಗೆ ನಿದ್ದೆ ಮಾಡಿಸ್ಬೇಕು. ಸೊ ಮುದ್ದಾಗಿ ಕಾಣ್ತಾ ಇದ್ದಾಳಲ್ಲ, ಸೊ ಏನಾದರೂ ಚೆನ್ನಾಗಿ ಕಾಣ್ತಿದ್ದಾಳೆ ಅಂತ ಅನಿಸಿದ್ರೆ ನೀವೇ ದೃಷ್ಟಿ ತೆಗೆದ್ಬಿಡಿ, ಇಲ್ಲಾಂದರೆ ದೃಷ್ಟಿ ಆಗುತ್ತೆ. ಸೊ ಫುಲ್ಲು ಖುಷಿಯಿಂದ ಆಡ್ತಾ ಇದ್ದಾಳೆ ನನ್ನ ಮಗಳು. ಸೊ ಅದಾದಮೇಲೆ ಅವಳನ್ನ ಮಲಗಿಸ್ಬಿಟ್ಟೆ. ಸೊ ಹಾಲು ಕೊಟ್ಟು ಮಗಳು ಮಲಗಿದ್ದಾಳೆ. ಸೊ ಈ ಟೈಮಲ್ಲಿ ನಾನು ಅಡುಗೆ ಮನೆಗೆ ಬಂದು ಒಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಏನು ಮಾಡಿದ್ದೀನಿ ಅಂತಂದರೆ, ಅಲ್ಲಿ ಮೊಬೈಲ್ ಫಿಕ್ಸ್ ಮಾಡಿಬಿಟ್ಟು ಬಂದಿದ್ದೀನಿ ವೀಡಿಯೋ ಆನ್ ಮಾಡಿ. ಅದು ಟೆಂಪ್ರೇಚರ್ ಅಂತ ಬಂದುಬಿಟ್ಟು ವೀಡಿಯೋ ಕಟ್ಟಾಗಿದೆ. ನಾನು ಅದು ನೋಡ್ಕೊಂಡಿರ ಎಲ್ಲ ನನ್ನ ಪಾಡಿಗೆ ನಾನು ಎಲ್ಲ ಕ್ಲೀನ್ ಮಾಡಿಕೊಂಡೆ. ಈ ಕಟ್ಟೆ ಸ್ಟವು ಎಲ್ಲ ಕ್ಲೀನ್ ಮಾಡಿಕೊಂಡೆ. ಆಮೇಲೆ ನೋಡಿದ್ರೆ ಯಾವುದೂ ರೆಕಾರ್ಡ್ ಆಗಿರಲಿಲ್ಲ. ಆಮೇಲೆ ಮತ್ತೆ ಇನ್ನೊಂದು ರೌಂಡ್ ಕ್ಲೀನ್ ಮಾಡೋದಿತ್ತು, ಅದನ್ನು ವೀಡಿಯೋ ರೆಕಾರ್ಡಿಂಗ್ ಮಾಡಿಕೊಂಡೆ. ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವಾಗ ಎಲ್ಲ ಒಂದೊಂದೇ ಕೆಲಸ ಮುಗಿಸ್ಕೊಂಡೆ. ಪಾಪು ಇನ್ನೂ ಮಲಗಿದ್ದಾಳೆ. ಸೊ ಫ್ರೆಂಡ್ಸ್, ಹಾಗೆ ಲಾಗ್ನ ಎಂಡ್ ಮಾಡೋಣ ಅಂತ ಬಂದಿದ್ದೀನಿ. ಈ ನಡುವೆ ಜಾಸ್ತಿ ವ್ಯೂಸ್ ಕಮ್ಮಿ ಬರ್ತಾನೆ ಇದೆ. ಸಬ್ಸ್ಕ್ರೈಬರ್ಸ್ ಒಂದೊಂದೇ ಹ್ಯಾಡ್ ಆಗ್ತಾರೆ, ಹಾಗೆ ಅನ್ಸಬ್ಸ್ಕ್ರೈಬ್ಸ್ ಆಗ್ತಾರೆ. ಸಬ್ಸ್ಕ್ರೈಬು ಅನ್ಸಬ್ಸ್ಕ್ರೈಬ್ಸು ಆಗೋದು ಇವಾಗ ಜಾಸ್ತಿ ಆಗ್ತಾಯಿದೆ. ಜಾಸ್ತಿ ಏನಿಲ್ಲ, 1-2 ಅನ್ಸಬ್ಸ್ಕ್ರೈಬರ್ಸ್ ಆಯಿತು. ಅಂದರೆ ದಿನಕ್ಕೆ ಒಂದೊಂದು ಸಬ್ಸ್ಕ್ರೈಬ್ ಆಗ್ತಾ ಇರುತ್ತೆ, ಹಾಗೆ ಅನ್ಸಬ್ಸ್ಕ್ರೈಬು ಆಗ್ತಾ ಇರುತ್ತೆ. ಸೊ ನಾವು ಅನ್ಸಬ್ಸ್ಕ್ರೈಬ್ ಆದಾಗ ಅದನ್ನು ನೋಡಿ ಡಿಮೋಟಿವೇಟ್ ಆಗಬಾರ್ದು. ಹಾಗೆ ವ್ಯೂಸ್ ಕಮ್ಮಿ ಬಂತಂದರೂ ಕೂಡ ನಾವು ಡಿಮೋಟಿವೇಟ್ ಆಗೋದು ಬೇಡ. ಒಂದೊಂದು ಸರಿ ಅಂತೂ ತಕ್ಷಣ ಕಡಿಮೆ ಬಂದುಬಿಟ್ರೆ ವ್ಯೂಸ್ ಎಲ್ಲ ಬೇಜಾರಾಗ್ಬಿಡುತ್ತೆ. ಆದರೂ ಕೂಡ ಏನೂ ಬೇಜಾರಾಗೋದು ಬೇಡ. ಯಾವುದೋ ವ್ಯೂಸ್ ಬಗ್ಗೆ ನಾನಂತೂ ಇವಾಗ ತಲೆ ಕೆಡಿಸ್ಕೊತಾ ಇಲ್ಲ. ನನ್ನ ಪಾಡಿಗೆ ನಾನು ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇರೋಣ. ಯಾವುದಾದ್ರೂ ಒಂದು ವೀಡಿಯೋ ಆದರೂ ರೀಚ್ ಆಗೇ ಆಗುತ್ತೆ. ಸೊ ಒಂದು ವೀಡಿಯೋ ವ್ಯೂಸ್ ಬಂತು ಅಂದರೆ ಆಮೇಲೆ ಎಲ್ಲ ವೀಡಿಯೋಸ್ಗೂ ವ್ಯೂಸ್ ಬರುತ್ತೆ. ನಮ್ಮದೇನು ಕೆಲಸ ಅಂದರೆ ನಾವು ಒಳ್ಳೊಳ್ಳೆ ಕಂಟೆಂಟ್ ಇಟ್ಕೊಂಡು ವೀಡಿಯೋ ಮಾಡಬೇಕು. ಸೊ ನಾನು ಈ ಥರ ಮಾಡೋಣ ಆ ಥರ ಮಾಡೋಣ ಅಂತ ಏನಾದರೂ ಹೇಳ್ಬಿಟ್ರೆ ಅಂದ್ಕೊಳ್ಳಿ, ನಿಮ್ಗಾಗಲಿ ಇಲ್ಲ ನನ್ನ ಹಸ್ಬೆಂಡ್ಗಾಗಲಿ ಏನಾದರೂ ಹೇಳ್ಬಿಟ್ಟೆ ನನ್ನ ಬಾಯಲ್ಲಿ ಏನಾದರೂ ಬಂತು ಅಂತಂದರೆ ಒಂದಂತ ಆಗೋದೇ ಇಲ್ಲ. ಸೊ ನಿಮಗೂ ಹಂಗೇನ ಏನಾದರೂ ಹೇಳಿದ್ರೆ ಆಗಿರುತ್ತಾ ಅಂತ ಕಮೆಂಟ್ ಮಾಡಿ. ಸೊ ನಾನು ಇವಾಗ ವ್ಯೂಸ್ ಬಗ್ಗೆ, ಸಬ್ಸ್ಕ್ರೈಬರ್ಸ್ ಬಗ್ಗೆ ಅದೆಲ್ಲ ನಾನೇನು ಯೋಚನೆ ಮಾಡ್ದಿರ ನನ್ನ ಪಾಡಿಗೆ ನಾನು ವೀಡಿಯೋ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೀವು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವೀಡಿಯೋ ಇಷ್ಟ ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮೇನ್ ಶೇರ್ ಮಾಡಿ. ಸೊ ಇದರಿಂದ ನನ್ನ ಚಾನಲ್ ಸ್ವಲ್ಪ ಗ್ರೋತ್ ಆಗುತ್ತೆ. ಸೊ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನಾನು ಮತ್ತೆ ಮುಂದಿನ ಲಾಗಲ್ಲಿ ನಿಮಗೆ ಭೇಟಿ ಆಗ್ತೀನಿ ಫ್ರೆಂಡ್ಸ್. ಇಲ್ಲಿವರೆಗೂ ನನ್ನ ವೀಡಿಯೋ ನೋಡಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಅವರು.